ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. 7:30 ಆದರೂ ನನಗೆ ಇನ್ನೂ ನಿದ್ದೆ ಬರ್ತಾ ಇದೆ. ಯಾಕಪ್ಪ ಅಂದರೆ ಇವತ್ತು ನನಗೆ ಶೂಟಿಂಗ್ ಇಲ್ಲ, ಸೊ ಹಾಗಾಗಿ ಲೇಸಿಯಾಗಿ ಈ ಟೈಮಲ್ಲಿ ಎದ್ದಿದ್ದೀನಿ. ಹೌದು, ಏನಿದು ನೀವೆಲ್ಲ ನಮ್ಮ ಮನೆಯಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತು ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡೋಣ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಮಮತಾ ಶೂಟಿಂಗ್ ಇದ್ದರೆ ಏನು ಮಾಡ್ತಾರೆ, ಶೂಟಿಂಗ್ ಇಲ್ಲ ಅಂದರೆ ಏನು ಮಾಡ್ತಾರೆ, ಇದೆಲ್ಲವೂ ತಿಳ್ಕೊಬೇಕಲ್ವ ನೀವು. ಸೊ ಹಾಗಾಗಿ ಇವತ್ತು ನಾನು ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ಬೇಕು ಹೇಳಿ? ಹಲ್ಲುಜ್ಜಬೇಕು. ಆ ಕೆಲಸನ ನಾನೀಗ ಮಾಡ್ತೀನಿ. ಫ್ರೆಶ್ ಅಪ್ ಆಗಿದ್ದಾಯಿತು. ಬೆಳಗ್ಗೆ ಎದ್ದ ತಕ್ಷಣ ನಂದು ಇನ್ನೊಂದು ದೊಡ್ಡ ಕೆಲಸ ಅಂತಂದರೆ, ಕೆಲಸ ಏನಿಲ್ಲ, ಪ್ರೀತಿಯಿಂದ ಸ್ನೇಹಿತರು ಅಭಿಮಾನಿಗಳು ಮೆಸೇಜ್ ಮಾಡಿರ್ತಾರೆ. ಅವ್ರ ಮೆಸೇಜ್ನ ಫೇಸ್ಬುಕ್ ಮೆಸೇಜ್ ಆಗಿರ್ಬೋದು, ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಎಲ್ಲ ಮೆಸೇಜ್ಗಳನ್ನ ನೋಡಿ ಅವ್ರಿಗೆ ರಿಪ್ಲೈ ಮಾಡ್ತಾ ಕಾಫಿ ಕುಡಿಯೋದು ನನ್ನ ಮೊದಲನೇ ಅಭ್ಯಾಸ, ದಿನದ ಮೊದಲನೇ ಅಭ್ಯಾಸ. ಸೊ ಆ ಕೆಲಸ ಈಗ ಖಂಡಿತವಾಗ್ಲೂ ಶುರು ಮಾಡ್ತೀನಿ. ಮೆಸೇಜ್ ಒಟ್ಟಿಗೆ ಕಾಫಿ. ಹೇಗಿದೆ ಟೈಟಲ್? ಚೆನ್ನಾಗಿದೆ ಅಲ್ವಾ? ಸೊ ಹಾಗೆ ಬನ್ನಿ ಆ ಕೆಲಸ ಶುರು ಮಾಡೋಣ. ಹಾಯ್ ಅಮ್ಮ, ಗುಡ್ ಮಾರ್ನಿಂಗ್. ಕಾಫಿ ರೆಡಿ ಮಾಡಿದ್ಯಾ? ಓಕೆ, ಸಾರಿ ಮರ್ತೋದೆ. ನಾನು ಪ್ರತಿನಿತ್ಯ ಎದ್ದ ತಕ್ಷಣ ಬ್ರಷ್ ಮಾಡೋಕ್ಕಿಂತ ಮುಂಚೆ, ಕಾಫಿ ಕುಡಿಯೋಕ್ಕಿಂತ ಮುಂಚೆ ಈ ತಾಮ್ರದ ಚೊಂಬಲ್ಲಿ ನೀರು ಕುಡಿಯೋ ಅಭ್ಯಾಸ. ಸೊ ಹಾಗಾಗಿ ಏನಕ್ಕೆ ಅಂತ ನಿಮಗೆ ಗೊತ್ತಿದೆ ತಾನೇ, ತಾಮ್ರದಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಬಾಡಿ ಒಳಗಡೆ ಹೋದರೆ ತುಂಬಾ ಒಳ್ಳೆಯದು. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಆ ನಮ್ಮ ಸಲೈವ ಏನಿರುತ್ತೆ ಅದು ಬಾಡಿ ಒಳಗಡೆ ಹೋದರೆ ಒಳಗಡೆ ಇರುವಂಥ ಬ್ಯಾಕ್ಟೀರಿಯಾಗಳಾಗಲಿ ಕ್ರಿಮಿ ಕೀಟಗಳೆಲ್ಲಾಗಿ ಸತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದ ತಕ್ಷಣ ಒಂದು ಚೊಂಬು ನೀರು ಕುಡಿಯೋದು ಆರೋಗ್ಯಕ್ಕೆ ಉತ್ತಮ. ಸೊ ಹಾಗಾಗಿ ನಾನೀಗ ನೀರು ಕುಡಿತೀನಿ. ನಮ್ಮಮ್ಮ ಇವರು ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಕಾಫಿ ಕುಡಿಲೇಬೇಕಲ್ಲ, ಸೊ ಹಾಗಾಗಿ ಕಾಫಿ ಮಾಡಿಕೊಡ್ತಾರೆ. ಕರೆಕ್ಟ್ ಟೈಮ್ಗೆ ತಿಂಡಿ ಬೇಕು ಅಂದರೆ ತಿಂಡಿ ಮಾಡಿಕೊಡ್ತಾರೆ. ನಾನು ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಮೊದಲೆಲ್ಲ ಡಿಸೈನಾಗಿ ಜಡೆ ಹಾಕ್ತಿದ್ರು. ನಾನು ಹಾಕೊಳ್ಳೋ ಬಟ್ಟೆ ಎಲ್ಲ ಹೊಲ್ದು ಕೊಡ್ತಾರೆ ನಮ್ಮಮ್ಮ. ಸುಮಾರು ನಮ್ಮಮ್ಮನಿಂದ ಕಲ್ತಿಲ್ದಿರೋದು ಒಂದೇ ಒಂದು ಕೆಲಸ ಅಂದರೆ ಬಟ್ಟೆ ಸ್ಟಿಚ್ ಮಾಡೋದು. ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟಿದ್ದಾರೆ, ಕಾಫಿ ಕುಡಿತೀನಿ. ಕಾಫಿ ಕುಡಿತಾ ಕೆಲವೊಂದು ಮೆಸೇಜ್ಗಳನ್ನ ನೋಡ್ತೀನಿ. ನನಗೆ ಜಿಮ್ ಅಂದರೆ ತುಂಬಾ ಇಷ್ಟ, ಯಾಕಂದರೆ ವರ್ಕೌಟ್ಸ್ ಮಾಡಬೇಕು. ಆಬ್ವಿಯಸ್ಲಿ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಸೊ ಹಾಗಾಗಿ ನಮಗೆ ಆಫರ್ಸ್ ಬರಬೇಕು ಅಥವಾ ಜನಗಳು ಥಿಯೇಟ್ರಲ್ಲಿ ಬಂದು ನಮ್ಮನ್ನು ನೋಡಬೇಕು ಅಂತಂದರೆ ಆಬ್ವಿಯಸ್ಲಿ ನಮ್ಮ ಬ್ಯೂಟಿ ಚೆನ್ನಾಗಿರಬೇಕು, ಸ್ಲಿಮ್ ಆಗಿರಬೇಕು, ಬಾಲಿವುಡ್ ಆ್ಯಕ್ಟ್ರೆಸ್ ಥರ ಕಾಣಿಸ್ಬೇಕು, ಅಥವಾ ಏನೇನೋ ಆಸೆಗಳಿರುತ್ತೆ. ಹಾಗೆ ನನಗೂ ಕೂಡ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆರೋಗ್ಯವಂತಳಾಗಿರಬೇಕು, ಫಿಟ್ ಆಗಿರಬೇಕು. ಹಿಂಗೆ ನೋಡ್ತಂದ್ರೆ ವಾವ್, ಯಾರಪ್ಪ ಈ ಫಿಗರ್ ಅಂತ ಅನ್ಬೇಕು, ಆ ಥರ ಇರಬೇಕು ಅಂತ ನನ್ನ ಆಸೆ. ಆದರೆ ನಮ್ಮಮ್ಮ ಮಾತ್ರ ನಾನು ವರ್ಕೌಟ್ಗೆ ಹೋಗ್ತೀನಿ ಅಂದರೆ ಸಾಕು, ರುದ್ರ ತಾಂಡವ ಥರ ರಾವಣಂಗೆ 10 ತಲೆ ಬಂದ್ಬಿಟ್ಟಿರುತ್ತಲ್ಲ, ಹಂಗೆ ಒಂದ್ಸಲ ಕಿಚನಲ್ಲಿ ನನ್ನನ್ನು ಕಾಣಿಸ್ಕೋತಾರೆ. ಯಾಕಂತಂದರೆ ಅವ್ರಿಗೆ ಆ ಥರದೊಂದು ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ರೋಡಲ್ಲಿ ಹೋದಾಗಲೆಲ್ಲ ನಮ್ಮ ಅಮ್ಮನಿಗೆ ಪ್ರಶ್ನೆಗಳು ಕೇಳಿದರೆ ಅದು ಏನು ಪ್ರಶ್ನೆ ಅಂತ ನಾನು ಹೇಳಲ್ಲ, ನಮ್ಮ ಅಮ್ಮನೇ ಹೇಳ್ತಾರೆ. ಹೇಳಮ್ಮ. ಎಲ್ಲಾದರೂ ಹೊರಗಡೆ ಹೋದರೆ ನೀವು ಮಗಳಿಗೆ ಊಟ ಯಾಕಲ್ವಾ, ಯಾಕೆ ಅಷ್ಟು ಸಣ್ಣ ಇದ್ದಾಳೆ ಅಂತ ಕೇಳ್ತಾರೆ. ಮುಂಚೆ ದಪ್ಪ ಇದ್ಲಲ್ಲ, ಈಗ ಸಡನ್ನಾಗಿ ಸಣ್ಣ ಆಗೋಗ್ಬಿಟ್ಟಿದ್ದಾಳೆ. ಹಾಗಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಎಲ್ಲೆಲ್ಲ ಒಂದು ಫಂಕ್ಷನ್ಗೆ ಹೋಗೋಕ್ಕೂ ಬೇಜಾರು. ಇವಳು ಜೊತೆಗೆ ಬಂದುಬಿಟ್ರೆ ಇದ್ದಿದ್ದು ನನಗೆ ಬೇಜಾರಾಗುತ್ತೆ. ಎಲ್ಲ ನನ್ನೇ ಕೇಳ್ತಾರೆ. ಈ ಥರ ಪ್ರಶ್ನೆ ಕೇಳ್ತಾರೆ ಅಂತಲೇ ನಾನು ಯಾವುದೇ ಒಂದು ಫಂಕ್ಷನ್ಸ್ಗಳಿಗೂ ಹೋಗಲ್ಲ, ಹೊರಗಡೆ ಎಲ್ಲೂ ಹೋಗಲ್ಲ. ಬಟ್ ಸುಮಾರು ಜನ ನನ್ನ ಅಕ್ಕಪಕ್ಕ ಮನೆಯವರು, ನನ್ನ ಸ್ನೇಹಿತರು, ನಾನು ಆಗ ಕಾಮಿಡೀಸ್ ಮಾಡೋ ಟೈಮಲ್ಲಿ ಒಂದು 68 ಆ ಥರ ವೆಯ್ಟ್ ಇದ್ದೆ. ಸಡನ್ನಾಗಿ ನಾನು ಹೆಲ್ದಿಯಾಗಿ ಡೇ ಬೈ ಡೇ ಒಂದು 45, 46, 47 ವೆಯ್ಟಿಗೆ ಬಂದು ಇವಾಗ 48ಅಲ್ಲಿದ್ದೀನಿ. ನನ್ನ ಕೋ ಆರ್ಟಿಸ್ಟ್ಗಳು ನನಗೆ ಈಗಲೂ ನೆನಪಿದೆ, ಸಾಧು ಕೋಕಿಲ ಅವರು, ಮಮತಾ ಏನಾಯಿತು ನಿಮ್ಗೆ, ಏನಾದರೂ ಕಾಯಿಲೆ ಬಂದಿದೆಯಾ ಅಂತ ಕೇಳಿದ್ರು. ನಾನು ಆಗ ಒಂದ್ಸಲ ವಂಡರ್ ಆಗ್ಬಿಟ್ರೆ, ಅಯ್ಯೋ ಏನಪ್ಪ ಇದು, ದಪ್ಪ ಇದ್ರೂ ಕಷ್ಟ, ಸಣ್ಣ ಇದ್ರೂ ಕಷ್ಟ, ಹೇಗಿರಬೇಕು ಅಂತ. ಆ್ಯಂಡ್ ಕಾಮಿಡಿ ಪೇರ್ಗಳಲ್ಲಿ ನಂದು ಬುಲೆಟ್ ಅವ್ರದ್ದು ಸಿಕ್ಕಾಪಟ್ಟೆ ಕಾಮಿಡಿ ಹಿಟ್ ಆಗಿತ್ತು. ಈಗ ನಾನು ಮಾಡರ್ನ್ ಔಟ್ಫಿಟ್ ಹಾಕ್ಕೊಂಡು ಬುಲೆಟ್ ಪ್ರಕಾಶ್ ಅವ್ರ ಮುಂದೆ ನಿಂತರೆ ಅವ್ರು ನನ್ನನ್ನು ಐಡೆಂಟಿಫೈಯೇ ಮಾಡಿಲ್ಲ, ಮಾಡೋದು ಇಲ್ಲ ಬಹುಶಃ. ಯಾಕಂದರೆ ಆ ರೇಂಜಲ್ಲಿ ನಾನು ನನ್ನ ಲುಕ್ಸ್ ವೈಸಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಎಲ್ಲದಕ್ಕೂ ಕಾರಣ ಇವತ್ತು ನನಗೆ ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ ಎಲ್ಲ ಕಡೆಯಿಂದನೂ ನನಗೆ ಆಫರ್ಸ್ ಬರ್ತಾ ಇದೆ ಅಂದರೆ ಅದಕ್ಕೆ ಮೇನ್ ರೀಸನ್ ನನ್ನ ವರ್ಕೌಟ್ಸ್. ಸೊ ಹಾಗಾಗಿ ನನ್ನ ವರ್ಕೌಟ್ಸ್ನ ನಾನು ಬಿಡೋದು ಇಲ್ಲ, ನಾನು ತುಂಬ ಇಷ್ಟಪಡ್ತೀನಿ. ಸೊ ನಾನು ಏನೇನು ವರ್ಕೌಟ್ ಮಾಡ್ತೀನಿ ಅದನ್ನೆಲ್ಲ ನೀವು ನೋಡ್ತೀರಾ ತಾನೇ. ನಾನು ಪೇಪರ್ ಓದ್ಬಿಟ್ಟು ಹಾಗೆ ಜಿಮ್ ಹೋಗ್ಬಿಟ್ಟು ಬರ್ತೀನಿ. ತಿಂಡಿ ರೆಡಿ ಮಾಡಿಟ್ಟಿರು. ಕಿರುತೆರೆಯಲ್ಲೂ 6 ಪ್ಯಾಕ್. ಓಹೋ,
ಓಕೆ, ಪೇಪರ್ ಓದಿದ ಕೆಲಸ ಆಯಿತು. ಈಗ ಎಂಟಿ ಸ್ಟಮಕಲ್ಲಿ ಇದ್ದೀನಿ. ಸೊ ನಾನೀಗ ವರ್ಕೌಟ್ ಮಾಡಲೇಬೇಕು. ನಾನು ಬೇಗ ಹೋಗ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಬರ್ತೀನಿ. ಏನಪ್ಪ ಇಷ್ಟು ಬೇಗ ಪೇಪರ್ ಓದ್ಬಿಟ್ರು ಅಂದ್ಕೊಂಡ್ರಾ? ಸಿನಿಮಾನವ್ರ ಸುದ್ದಿ ಓದೋದು 2 ಪೇಜ್ ಇದ್ದಿದ್ದು. ಸೊ ಹಾಗಾಗಿ ಸಿನಿಮಾನವ್ರು ಏನು ಮಾಡ್ತಿದ್ದಾರೆ, ಯಾವ ಸಿನಿಮಾ ಮಾಡ್ತಿದ್ದಾರೆ, ಯಾರ್ಯಾರ್ದು ಕಾನ್ಸೆಪ್ಟ್ಸ್ ಬಂದಿದೆ, ಏನೇನು ನಡೀತಿದೆ ಅನ್ನೋದು ತಿಳ್ಕೊಳ್ಳೋದು ಕ್ಯೂರಿಯಾಸಿಟಿ ನನಗೆ. ಸೊ ಹಾಗಾಗಿ ಬೇಗ ಮುಗಿಸ್ಬಿಟ್ಟೆ. ನಾನು ವರ್ಕೌಟ್ ಮಾಡಬೇಕೀಗ. ಸೊ ವರ್ಕೌಟ್ ಮಾಡೋಕ್ಕೆ ಜಿಮ್ ಹೋಗಬೇಕು. ಜಿಮ್ ಹೋಗೋಕ್ಕೆ ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ಕಾಯ್ತಾ ಇರಿ. ಅಮ್ಮ, ನಾನು ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ. ತಿಂಡಿ ಬೇಗ ರೆಡಿ ಮಾಡು. ಬಾ. ಹೆದರ್ಕೊಂಡ? ಓಕೆ ಮಾ, ಬಾಮ್ಮ ತಿನ್ನಿ, ರೆಡಿ ಇದೆ. ಕೊಡಮ್ಮ, ಹೊಟ್ಟೆ ಹಸಿತಾ ಇದೆ. ಬೇಗ ಕೊಡು. ಒಂದು ನಿಮಿಷ ಜೋರಾಗಿ ಇಟ್ಕೊಂಡು ಮಾಡ್ಕೊಡು. ಲೇಟ್ ಆಯ್ತು. ಏನೇನು ಮಾಡ್ತಾ ಇದ್ದೆ ಆಗ್ಲಿಂದ? ಚಟ್ನಿ, ಚಪಾತಿ. ನಾನು ಜಿಮ್ ಹೋಗ್ಬಿಟ್ಟು ಬಂದ್ರು ನೀನಿನ್ನ ತಿಂಡಿ ರೆಡಿ ಮಾಡಿಲ್ಲ. ಆಯ್ತು, 2 ನಿಮಿಷ ಇರು. ಮಾ, ಎಷ್ಟೊತ್ತಮ್ಮ? ಹೊಟ್ಟೆ ಹಸಿತಾ ಇದೆ. ಆಯ್ತು, 1 ನಿಮಿಷ ಇರು. ಸಾಕು, ಕೊಡು ಅಷ್ಟೇ. ಆಫ್ ಬಾಯ್ಲ್ ಥರ ಇದು. ಆಫ್ ಬಾಯ್ಲ್ ಚಪಾತಿ. ಇಲ್ಲ, ಅದಕ್ಕೂ ಅರ್ಜೆಂಟ್. ಹಿಂಗೆ ನಮ್ಮಮ್ಮ ಯಾವಾಗಲೂ ಲೇಟ್ ಮಾಡ್ತಾರೆ. ಅದಕ್ಕೆ ನನಗೆ ಏನೇನು ಬೇಕು ನಾನೇ ಫಾಸ್ಟಾಗಿ ರೆಡಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಏನು ಪಾಪ ಜಿಮ್ಮಿಂದ ಬಂದಿದೀಯಾ, ಬಿಸಿ ಬಿಸಿ ಮಾಡ್ಕೊಡೋಣ ಅಂದರೆ ಯಾವಾಗಲೂ ಹಾಗೇನೆ ವರ್ಕೌಟ್ ಮುಗಿಸ್ಕೊಂಡು ಬಂದ ತಕ್ಷಣ ರೈಸ್ ತಿನ್ನೋದಾಗಲಿ ಅದೆಲ್ಲ ಮಾಡಬಾರ್ದು. ವರ್ಕೌಟ್ಸ್ ಮಾಡೋರಿಗೆ ಮೇಯ್ನ್ ಚಪಾತಿ ಅಥವಾ ವೀಟಿಂದ ಮಾಡಿದಂಥ ಯಾವುದೇ ಪದಾರ್ಥ ಆಗಿದ್ರು ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ವೀಟ್ ಚಪಾತಿ ತಿಂತೀನಿ, ವೀಟ್ ಬ್ರೆಡ್ ತಿಂತೀನಿ. ಆಮೇಲೆ ಸ್ವಲ್ಪ ರೈಸ್ ಕಡಿಮೆನೇ ನಾನು ತಿನ್ನೋದು. ವರ್ಕೌಟ್ ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿಂದ ಬರೋಷ್ಟು ಒಂದು ಅರ್ಧ ಗಂಟೆ ಆಗಿರುತ್ತೆ. ಸೊ ಅರ್ಧ ಗಂಟೆ ನಂತರ ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ. ನಮ್ಮಮ್ಮ ಒಳ್ಳೆ ಕುಕ್ಕು, ಒಳ್ಳೆ ಡಿಸೈನರು. ಕುಕ್ ಅಂತ ಅಂದರೆ ಆಲ್ಮೋಸ್ಟ್ ನಾನು ಶೂಟಿಂಗಲ್ಲಿ ಇದ್ದಾಗ ನೈಟ್ ಬಂದ ತಕ್ಷಣ ನನಗೆ ಹೊಟ್ಟೆ ತುಂಬ ಊಟ ಬೇಕು. ಸೊ ಹಾಗಾಗಿ ನನಗೆ ಏನೇನು ಬೇಕೋ ಅದನ್ನೆಲ್ಲವೂ ರೆಡಿ ಮಾಡಿಕೊಡ್ತಾರೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಅಂದ ತಕ್ಷಣ ಲೈಕ್ ಒಳ್ಳೆ ಥರ ಬಟ್ಟೆಗಳು, ವೆರೈಟೀಸ್ ಆಫ್ ಬಟ್ಟೆ ಈ ಥರ ಹಾಕ್ಕೊಳ್ಳೋದೆಲ್ಲ ಇರುತ್ತೆ. ಸೊ ಅದಕ್ಕೆ ಡಿಸೈನರ್ ಅಂತ ಒಬ್ಬೊಬ್ರು ಆರ್ಟಿಸ್ಟ್ ಒಬ್ಬೊಬ್ರನ್ನ ಇಟ್ಕೊಂಡಿರ್ತಾರೆ. ಸೊ ನನ್ನೆಲ್ಲ ಕಾಸ್ಟ್ಯೂಮ್ಸ್ನ ಡಿಸೈನ್ ಮಾಡೋದು ನಮ್ಮಮ್ಮ. ಒಳ್ಳೆಯ ಗೌನ್ಸ್ಗಳು ಹೊಲ್ದು ಕೊಡ್ತಾರೆ. ಆ್ಯಂಡ್ ಲಂಗ ಬ್ಲೌಸು, ಫ್ರಾಕ್ಸು ಎಲ್ಲವೂ ಕೂಡ ಅಮ್ಮ ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಈವನ್ ಶಿ ಇಸ್ ಮೈ ಡಿಸೈನರ್. ಈಗ ಒಂದು 4 years ಬ್ಯಾಕ್ ಆಕ್ಸಿಡೆಂಟಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಕಾಲ್ದು ಪ್ರಾಬ್ಲಮ್ ಆಗಿತ್ತು. ಆಗಿಂದ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಹೊಲಿದು ಕೊಡೋದು. ಆದರೂ ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಗಾಗ ಬಟ್ಟೆಗಳನ್ನೆಲ್ಲ ಹೊಲಿದು ಕೊಡ್ತಿರ್ತಾರೆ. ಶೂಟಿಂಗ್ ಮುಗಿಸ್ಕೊಂಬಂದು ಟಯರ್ಡ್ ಆಗಿರ್ತೀನಿ ಅಂತ ಆ ಟೈಮಲ್ಲಿ ನಾನು ಏನು ತಿಂತೀನಿ ಅದನ್ನು ಅಡುಗೆನ ಮಾಡಿಕೊಟ್ಟಿರ್ತಾರೆ. ಸೊ ಹಾಗಾಗಿ ಐ ವಿಲ್ ಬಿ ಥ್ಯಾಂಕ್ಫುಲ್ ಅವ್ರಿಗೆ ಯಾವಾಗ್ಲೂ. ಬಟ್ ಬೇಸರ ಮಾಡ್ಕೊಳ್ಳಲ್ಲ, ಏನು ಬೇಕೋ ಅದನ್ನು ಮಾಡಿಕೊಡ್ತಾರೆ. ಒಂದು ಸ್ವಲ್ಪ ಬೈಕೊಂಡು ಕೆಲಸಗಳನ್ನ ಮಾಡ್ತಾರೆ, ಆದರೂ ಪರವಾಗಿಲ್ಲ, ಪ್ರೀತಿಯಿಂದ ಎಲ್ಲವೂ ಮಾಡಿಕೊಡ್ತಾರೆ. ಸಿನಿಮಾ ಇಂಡಸ್ಟ್ರಿಗೆ ನಾನು 10th ಕಂಪ್ಲೀಟ್ ಮಾಡಿದ ತಕ್ಷಣವೇ ಬಂದೆ. ಕೆಲವ್ರು ಫ್ಯಾಮಿಲಿಗಳಲ್ಲಿ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡ್ತಾರೆ, ರಿಲೇಟಿವ್ಸ್ ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡಲ್ಲ. ಬಟ್ ನನ್ನ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ನಮ್ಮ ಮಮ್ಮಿ ಆಗಲಿ, ನಮ್ಮ ಡ್ಯಾಡಿ ಆಗಲಿ, ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ಸಿಸ್ಟರ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಫ್ಯಾಮಿಲಿಯವ್ರು ಎಲ್ಲರೂ ಕೂಡ ಯಾವಾಗ ನಿನ್ನ ಸಿನಿಮಾ ರಿಲೀಸ್ ಆಗುತ್ತೆ, ನಿಂದು ಆ ಸಿನಿಮಾ ನೋಡಿದೆ, ಟಿ ವಿನಲ್ಲಿ ನಾನು ನೋಡಿದ ತಕ್ಷಣ ಒಂದು ಫೋನ್ ಆದರೂ ಮಾಡ್ತಾರೆ, ನಿನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ, ನಮ್ಮ ಊರಿಗೆ ಬಾ, ನನ್ನ ಮದುವೆಗೆ ಬಾ, ಹಾಗೀಗಂತೆಲ್ಲ ಕರಿತಿರ್ತಾರೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನನಗೆ ಅಮ್ಮ ಆಗಲಿ ಅಪ್ಪ ಆಗಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅವರು ಸಪೋರ್ಟ್ ಮಾಡದೇ ಇರೋದು ಒಂದೇ ಒಂದು ವಿಷಯಕ್ಕೆ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋಕ್ಕೆ ಬಿಡಲ್ಲ, ಟ್ರಿಪ್ಗಳು ಹೊಡಿಯೋಕ್ಕೆ ಬಿಡಲ್ಲ. ಅದಾದಮೇಲೆ ನನಗೆ ತುಂಬಾ ಖುಷಿ, ಯಾಕಂದರೆ ನನ್ನ ಫೇಸ್ಬುಕ್ ಮೆಸೆಂಜರ್ ಆಗಲಿ, ವಾಟ್ಸಪ್ಪಲ್ಲಾಗಲಿ ಆ್ಯಂಡ್ ನನ್ನ ಜಿಮ್ಮಲ್ಲಿ ಕೆಲವೊಂದು ಹೌಸ್ ವೈಫ್ಗಳು ಅವರೆಲ್ಲ ಕೇಳ್ತಾರೆ, ನಿಂತರ ಸಣ್ಣ ಆಗೋದು ಹೇಗೆ ಮಮತಾ, ಒಂದು ಸ್ವಲ್ಪ ನನಗೆ ಸಜೆಷನ್ಸ್ ಕೊಡು, ಟಿಪ್ಸ್ ಕೊಡು ಅಂತ ಕೇಳ್ತಾರೆ. ನನಗೆ ನಿಜವಾಗ್ಲೂ ಆ ಒಂದು ವಿಷಯ ತುಂಬ ಖುಷಿ ಆಗುತ್ತೆ. ನಾನು ರೀಸೆಂಟ್ ಸಿನಿಮಾ ಅನಂತನ ಚಲಾಟ ಅಂತ ಸಿನಿಮಾ ವರ್ಕ್ ಮಾಡಬೇಕಾದ್ರೆ ಬುಲೆಟ್ ಅವರು ಆ ಸಿನಿಮಾನಲ್ಲಿ ಕಾಮಿಡಿಯನ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲ ಆ ಸಿನಿಮಾ ಹೀರೋಯಿನ್ ನಾನು ಅಂತ. ಲೊಕೇಶನ್ಗೆ ಒಂದಿನ ಹೋದೆ ಅವ್ರನ್ನ ಮಾತಾಡ್ಸೋಣ ಅಂತ. ಹೋದಾಗ ಅವ್ರು ನನ್ನನ್ನು ರೆಕಗ್ನೈಸೇ ಮಾಡಲಿಲ್ಲ. ಹಲೋ ಸರ್ ಅಂತ ಶೇಕ್ ಹ್ಯಾಂಡ್ ಕೊಟ್ಟೆ, ಹಲೋ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಆಮೇಲೆ ನಮ್ಮ ಡೈರೆಕ್ಟರ್, ಸರ್ ನಮ್ಮ ಸಿನಿಮಾ ಹೀರೋಯಿನ್ ಮಮತಾ ರಾಹುತ್ ಅಂದರೆ
ಇದು ಮಮತಾ ರಾಹುತಾ, ಅರೆ ಸುಮ್ಮನೆ ಇರಿ ನೀವು ಸುಳ್ಳೆಲ್ಲ ಹೇಳ್ಬೇಡಿ, ಅವ್ರ ಸಿಸ್ಟರ್ ಯಾರೋ ಇರ್ಬೋದೇನೋ ಅಂತ ಅಂದರು. ನಾನು ಹೇಳಿದೆ ಇಲ್ಲ ಸರ್ ಅದು ನಾನೇ ಅಂತ. ಏನಮ್ಮ ಈ ರೇಂಜಲ್ಲಿ ಚೇಂಜ್ ಆಗ್ಬಿಡ್ತೀಯಾ, ಕಂಡಿಡಿಯೋಕ್ಕೆ ಆಗ್ತಾ ಇಲ್ಲ ಅಂತಂದರು. ಆ್ಯಂಡ್ ಇನ್ನೊಂದು ವರ್ಸ್ಟ್ ಥಿಂಗ್ ಏನು ಅಂದರೆ, ಸಾಧು ಕೋಕಿಲ ಅವರು ಮೀಟ್ ಮಾಡಿದಾಗ ಏನು ನಿನಗೆ ಕಾಯಿಲೆ ಏನಾದರೂ ಬಂದಿದೆಯಾ, ಇಷ್ಟೊಂದು ಸಣ್ಣ ಆಗಿದೆಯಾ ಅಂತಂದರು. ಬಟ್ ನನಗೇನು ಬೇಜಾರಾಗಲಿಲ್ಲ, ಬಟ್ ನಾನು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡೆ. ಹೇಳಿದೆ ಆಮೇಲೆ, ಇಲ್ಲ ಸರ್ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಚಾನ್ಸ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತಾನೆ. ಬಟ್ ಕೆಲವ್ರಿಗೆ ಇಷ್ಟ ಆಗಿದೆ, ಕೆಲವ್ರಿಗೆ ಇಷ್ಟ ಆಗಲಿಲ್ಲ. ಮಿಶ್ರಣ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸುಮಾರು ಜನ ಮೋಟಿವೇಶನ್ ಅಂತ ಕೇಳ್ತಾ ಇದ್ದಾರೆ. ಸುಮಾರು ಜನ ನಾನು ಜಿಮ್ ಫೋಟೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನೀನೇ ನನಗೆ ಇನ್ಸ್ಪಿರೇಷನ್ ಅಂತ ಸುಮಾರು ಜನ ಹೀರೋಸ್ಗಳು ಹೇಳಿದ್ದಾರೆ. ನಾನು ಸಿಕ್ಸ್ ಪ್ಯಾಕ್ ಮಾಡಿದಾಗ ದುನಿಯಾ ವಿಜಯ್ ಅವರು ನನಗೆ ಅಪ್ರಿಷಿಯೇಟ್ ಮಾಡಿದರು, ಲೈಕ್ ಸಾಮಾನ್ಯದ ವಿಷಯ ಅಲ್ಲ ಇದು ಅಂತ. ಬಿಕಾಸ್ ಆ ಎಫರ್ಟ್ ಏನು ಅಂತಂದರೆ ಆ ಜಿಮ್ ಮಾಡಿದವ್ರಿಗೆ ಅದರದ್ದು ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನಾವು ಏನೇ ಮಾಡಿರಬಹುದು, ಸಿನಿಮಾಗಳು ಮಾಡ್ಬೋದು, ವರ್ಕೌಟ್ಸ್ಗಳು ಮಾಡಿ ಏನಾದರೂ ಒಂದು ಫಿಟ್ ಆಗಿ ಅಥವಾ ಮಾಡ್ಲಿಂಗಲ್ಲಿ ಏನೇ ಹೆಸರು ಮಾಡಿದ್ರು ಅದನ್ನು 4 ಜನ ಅಪ್ರಿಷಿಯೇಟ್ ಮಾಡಿದಾಗಲೇ ನಮಗೆ ಖುಷಿ ಆಗೋದು, ಇನ್ನು ಮುಂದೆ ಏನಾದರೂ ಮಾಡಬೇಕು ಅಂತ ಅನ್ಸೋದು. ಬಟ್ ಆ ನಿಟ್ಟಲ್ಲಿ ನಮ್ಮ ಮನೆಯವ್ರು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮಪ್ಪ ನಾನು ಎಲ್ಲೇ ಇರಲಿ ಶೂಟಿಂಗಲ್ಲಿ, ಡೇ ಶೂಟ್ ಇರಲಿ ನೈಟ್ ಶೂಟ್ ಇರಲಿ, ಪಾಪ ನನ್ನ ಜೊತೆ ಅವರು ನಿದ್ದೆಗೆಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿ ಆಗ್ತಾರೆ. ನಾನು ರಾತ್ರಿ 2 ಗಂಟೆ ತನಕ ಶೂಟಿಂಗಲ್ಲಿ ಇದ್ರು ಕೂಡ ಅವ್ರು ನನ್ನ ಜೊತೆನಲ್ಲೇ ಇರ್ತಾರೆ, ಆ ಥರ ಸಪೋರ್ಟ್ ಮಾಡ್ತಾರೆ. ಎಸ್, ನಮ್ಮಪ್ಪ ನನ್ನ 2 ಅಂತ ಸಿನಿಮಾನವ್ರು ಹೆಸರಿಟ್ಟಿದ್ದಾರೆ. ಅವ್ರು ಯಾವಾಗಲೂ ನನ್ನ ಶ್ಯಾಡೋ ಥರ ಹಿಂದೆನೇ ಇರ್ತಾರೆ ಅಂತ ನಮ್ಮ ಗೂಳಿಹಟ್ಟಿ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು ಆ್ಯಂಡ್ ನನ್ನ ಕೆಲವೊಬ್ರು ಫ್ರೆಂಡ್ಸ್ ಎಲ್ಲ ನಮ್ಮ ಅಪ್ಪನಿಗೆ ನೆರಳು ಅಂತ ಹೆಸರಿಟ್ಟಿದ್ದಾರೆ. ನನ್ನ ಮಗಳು ಕನಸು ಥರ ನಮ್ಮ ಅಪ್ಪನ ನೆರಳು ನನಗೆ. ಸೊ ನಮ್ಮಣ್ಣ FM ರೇಡಿಯೋ ಥರ, FM ರೇಡಿಯೋ ಯಾರ್ಯಾರು ಕೇಳಲ್ಲ, ಎಲ್ಲರೂ ಕಿವಿನಲ್ಲಿ ಹಾಕ್ಕೊಂಡು ರೇಡಿಯೋ ಹೇಗೆ ಕೇಳ್ತಾರೆ ನಮ್ಮಣ್ಣ ಹಾಗೆ. ನಾನು ಯಾವ್ದಾದ್ರು ಒಂದು ಸಿನಿಮಾ ಇವತ್ತು ಸೈನ್ ಮಾಡಿದ್ದೀನಿ, ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಥವಾ ರಿಲೀಸ್ ಆಗ್ತಾ ಇದೆ ಅಂದರೆ ಇಡೀ ಊರಿಗೆ ಹೇಳ್ಕೊಂಬಂದ್ಬಿಡ್ತಾನೆ, ಇವತ್ತು ನನ್ನ ತಂಗಿ ಸಿನಿಮಾ ಶೂಟಿಂಗ್ ಸ್ಟಾರ್ಟು, ನಾಳೆ ನನ್ನ ತಂಗಿದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಬನ್ನಿ ಅಂತ ಅಷ್ಟು ಗ್ಯಾಂಗ್ನ ಕರ್ಕೊಂಡು ಹೋಗ್ತಾನೆ. ಸೊ ನೆಕ್ಸ್ಟ್ ಏನಾದರೂ ನನ್ನ ಸಿನಿಮಾ ಒಪ್ಕೊಂಡಾಗ ಪ್ರೊಡ್ಯೂಸರ್ ಜೊತೆ ಅಡ್ವರ್ಟೈಸ್ಮೆಂಟ್ಸ್ಗೆ ಅಂತ ಕೆಲವೊಂದು ದುಡ್ಡನ್ನ ನಾನೇ ಇಸ್ಕೊತೀನಿ ನಮ್ಮ ಅಣ್ಣಂಗೆ ಕೊಡೋಕ್ಕೆ. ಅಷ್ಟು ಪಬ್ಲಿಸಿಟಿ ಪ್ರಮೋಷನ್ ಅವ್ನು ಮಾಡ್ತಾನೆ. ಆ್ಯಂಡ್ ಆಬ್ವಿಯಸ್ಲಿ ನನ್ನ ತಮ್ಮ ಅವನಿಗೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಒಲವು ಕಡಿಮೆನೇ, ಬಟ್ ಸಪೋರ್ಟ್ ಅಂತೂ ಖಂಡಿತ ಮಾಡ್ತಾನೆ. ಅವನ ಬಗ್ಗೆ ಹೇಳಲೇಬೇಕು, ಅವನೆಷ್ಟು ತರಲೆ ನನ್ನ ಮಗ ಅಂತಂದರೆ, ನಾವು ಏನಾದರೂ ಒಂದು ಕ್ರಿಯೇಟಿವ್ ಮಾಡ್ತಾನೆ ಇರ್ತೀವಿ. ಡಬ್ ಸ್ಮ್ಯಾಶ್ ಮಾಡೋದು ಅಥವಾ ಏನೋ ಹಾಡು ಹೇಳ್ಕೊಂಡು ವಿಡಿಯೋ ಅಪ್ಡೇಟ್ ಮಾಡಿದ್ರೆ ಮನೆಗೆ ಬಂದು ಹೇಳ್ತಾನೆ, ಆಹಾ ಇಂಥದ್ದೆಲ್ಲ ನೋಡೋದು ನಮ್ಮ ಹಣೆ ಬರೋಣಪ್ಪ, ಕರ್ಮನಪ್ಪ, ನೀನು ಯಾಕೆ ಈ ಥರ ವಿಡಿಯೋಸ್ನ ಅಪ್ಡೇಟ್ ಮಾಡ್ತೀಯಾ ಅಂತ ಕೆಲವೊಂದು ಸಲ ಕಾಲು ಎಳಿತಿರ್ತಾನೆ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಅವನಿಗೆ ಫಸ್ಟ್, ಯಾಕಂದರೆ ಅವನ್ನ ಆ್ಯಕ್ಟರ್ ಮಾಡಬೇಕು ಅಂತ ಕರ್ಕೊಂಡೋಗಿ ನಾನು ಅನ್ಫಾರ್ಚುನೇಟ್ಲಿ ಅಥವಾ ಫಾರ್ಚುನೇಟಾ ಅಥವಾ ಗೊತ್ತಿಲ್ಲ, ನಾನು ಆ್ಯಕ್ಟ್ರೆಸ್ ಆಗಿಬಿಟ್ಟೆ. ಇದರಲ್ಲಿ ಮೇಯ್ನ್ ಪಾಲು ಅವನದೇ. ಸೊ ಹಾಗಾಗಿ ಇದು ನನ್ನ ಚಿಕ್ಕ ಫ್ಯಾಮಿಲಿ. ಅದರಲ್ಲಿ ನನ್ನ ತಂಗಿ ಒಬ್ಬಳು ಆ್ಯಡಪ್ ಆಗಿದ್ದಾಳೆ. ನಾನು ಏನೇ ಬಟ್ಟೆ ಹಾಕ್ಕೊಂಡ್ರು, ಅಕ್ಕ ಇದು ಚೆನ್ನಾಗಿಲ್ಲ ಕಣೆ, ಅದು ಚೆನ್ನಾಗಿದೆ, ನೀನು ಏನಕ್ಕ ಗೋಣಿ ಚೀಲ ಕೊಟ್ಟರು ಹಾಕೊಂಡ್ಬಿಡ್ತೀಯ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಿರ್ತಾಳೆ. ಆ್ಯಂಡ್ ನಾನು ತಲೆಗೆ ಮಸಾಜ್ ಮಾಡೋದ್ರಿಂದ ಹಿಡಿದು ಎಲ್ಲವೂ ಕೂಡ ಅವಳು ನೋಡ್ಕೋತಾಳೆ. ಅವಳ ಪರಿಚಯ ವೆರಿ ಶಾರ್ಟ್ಲಿ ನಿಮಗೆ ಮಾಡಿಕೊಡ್ತೀನಿ. ಸೊ ಇದು ನನ್ನ ಒಂದು ಪುಟ್ಟ ಫ್ಯಾಮಿಲಿ, ನನ್ನ ಪುಟ್ಟ ಫ್ಯಾಮಿಲಿಯ ಇಂಟ್ರೊಡಕ್ಷನ್ ಆ್ಯಂಡ್ ನನ್ನ ಸಿನಿಮಾ ಕೆರಿಯರ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಮ್ಮ ಫ್ಯಾಮಿಲಿ ಲೈಕ್ ಹೇಳ್ಕೊಳ್ಳೋ ಥರ ನಾವೇನು ದೊಡ್ಡ ಶ್ರೀಮಂತರು ಅಂತಲೂ ಹೇಳ್ಕೊಳ್ಳಲ್ಲ, ಬಡವರು ಅಂತಲೂ ಹೇಳ್ಕೊಳ್ಳಲ್ಲ. ಬಟ್ ಬೇರೆ ಊರಿಂದ ಬೆಂಗಳೂರಿಗೆ ಸೆಟಲ್ ಆಗಿ ಇಲ್ಲಿಂದ ಜೀವನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ ನಮ್ಮಪ್ಪ. 3 ಹೊತ್ತು ಊಟಕ್ಕೆ ಬಟ್ಟೆಗೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಸೊ ನಮ್ಮಪ್ಪ ಮೊದಲು ಲೂಮ್ಸ್ ವರ್ಕ್ ಮಾಡ್ತಾಯಿದ್ರು, ಅದಾದಮೇಲೆ ನಮ್ಮ ಅಣ್ಣ ತಮ್ಮಂದಿರಿಬ್ಬರು ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡಿದ್ರು. ಹೀಗೆ ನಮ್ಮ ಕೆರಿಯರ್ ಸ್ಟಾರ್ಟ್ ಆಯಿತು. ನನಗೆ ಒಬ್ಬ ಅಣ್ಣ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ. ಅಣ್ಣ ITI ಮಾಡಿಬಿಟ್ಟು ಅವ್ನು ಓಲ್ಡ್ ಶರ್ಟ್ ಗಾರ್ಮೆಂಟ್ಸ್ ನಡೆಸ್ತಾ ಇದ್ದಾನೆ. ನಮ್ಮ ಅಣ್ಣ ಪ್ಯಾಂಟ್ ಗಾರ್ಮೆಂಟ್ಸ್ ಮಾಡ್ತಾ ಇದ್ದಾನೆ, ನನ್ನ ತಮ್ಮ ಶರ್ಟ್ ಗಾರ್ಮೆಂಟ್ಸ್ ನಡೆಸ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ, ಇವರೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವಳಿಗೆ ಚಿತ್ರಾನ್ನ ಅಂದರೆ ಇಷ್ಟ ಇಲ್ದಾಗ ಹಣ್ಣು ತರಕಾರಿ ಕ್ಯಾರೆಟ್ ತಿಂತಾಳೆ, ಬಾಳೆಹಣ್ಣು ಅವ್ಳಿಗೆ ತುಂಬ ಇಷ್ಟ, ಬಾಳೆಹಣ್ಣು ತಿಂತಾಳೆ, ಆರೆಂಜ್ ತಿಂತಾಳೆ, ಮತ್ತು ದಾಳಿಂಬೆ ತಿಂತಾಳೆ ಇಷ್ಟಪಟ್ಟು. ಅವಳಿಗೆ ಬಟ್ಟೆ ಯಾವುದು ಶೂಟಿಂಗ್ ಹೋಗೋವಾಗ ಯಾವುದು ಹಾಕೋಬೇಕು ಅಂತ ಅದನ್ನು ನಾನೇ ಇದು ಮಾಡ್ತೀನಿ, ಅದನ್ನೇ ಹಾಕ್ಕೊಂಡು ಹೋಗ್ತಾಳೆ. ನಾನೇ ಟೀಚ್ ಮಾಡಿಕೊಡ್ತೀನಿ ಕೆಲವೊಂದು. ಸೆಲೆಬ್ರಿಟಿ ಅಂದ ತಕ್ಷಣ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿರ್ತಾರೆ, ಸೊ ಅವರು ಕುಕಿಂಗ್ ಮಾಡೋಕ್ಕೆ ಬರಲ್ಲ ಅಥವಾ
ಮಾಡಿಕೊಟ್ಟಿದ್ದನ್ನ ತಿಂತಾರೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇನ್ ಮೈ ಮ್ಯಾಟ್ರ್ ನಾನು ಆ ಥರ ಇಲ್ಲ. ನನಗೆ ಏನೇನು ಬೇಕೋ ಎಲ್ಲವೂ ನಾನೇ ಕುಕ್ ಮಾಡ್ಕೊಳ್ತೀನಿ. ತುಂಬ ರೆಸಿಪೀಸ್ ಮಾಡ್ತೀನಿ. ಒಬ್ಬಟ್ಟು, ಕರ್ಜಿಕಾಯಿ, ರಸಗುಲ್ಲ, ಜಾಮೂನ್, ಇನ್ನು ನಾನ್ ವೆಜ್ರದ್ದು ಎಲ್ಲ ಐಟಮ್ಸು ಮಾಡ್ತೀನಿ. ಆ್ಯಂಡ್ ಪಕೋಡಗಳು ವೆರೈಟಿ ಪಕೋಡಾಸ್ ಮಾಡ್ತೀನಿ. ಅದು ಬಿಟ್ಟು ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ಬಾತ್, ವಾಂಗಿ ಬಾತ್ ಇದೆಲ್ಲವೂ ಕೂಡ ಚೆನ್ನಾಗಿ ಮಾಡ್ತೀನಿ. ವೆಜ್ ಪುಲಾವ್ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವ್ರು ಮಾಡ್ತಾರಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಿರಲ್ಲ ಅಲ್ವಾ. ಅದಕ್ಕೆ ಇವತ್ತು ಸ್ಪೆಷಲ್ ಆಗಿ ಪುದೀನ ಪಕೋಡ ಮಾಡ್ಕೊಡ್ತಿದ್ದೀನಿ. ನೀವು ಇಲ್ಲಿಂದ ನೋಡ್ಕೊಳ್ಳಿ, ಟೇಸ್ಟ್ ಮಾತ್ರ ಇಲ್ಲಿರೋರು ಮಾಡ್ತಾರೆ. ಸರಿ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಇಲ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಪಕೋಡ ಅಂದ ತಕ್ಷಣ ಕಡಲೆ ಹಿಟ್ಟು ಕಂಪಲ್ಸರಿ ಬೇಕೇ ಬೇಕು. ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಬರಬೇಕು ಅಂದರೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈ ಥರದ ಐಟಮ್ಸ್ ತಿಂದಾಗ ಜೀರ್ಣ ಆಗಲ್ಲ ಅಂತ ಹೇಳ್ಕೊಳ್ತಾರೆ ಕೆಲವರು. ಅದಕ್ಕೆ ಒಂದು ಸ್ವಲ್ಪ ಓಂಕಾಳು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಈಗ ಒಂಚೂರು ನಾನು ಖಾರದ ಪುಡಿನ ಹಾಕೋತೀನಿ. ನೀವು ಖಾರ ಬೇಕು ಅಂದವ್ರು ಜಾಸ್ತಿ ಹಾಕೋಬೋದು. ಅದ್ರ ಜೊತೆಗೆ ನಾನು ಈಗ ಹೇಳ್ತಾ ಇದ್ದೆ ಪುದೀನ ಪಕೋಡ ಅಂತ. ಸೊ ಪುದೀನಾನ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಪುದೀನಾನ ಇದರಲ್ಲಿ ಹಾಕ್ತೀನಿ. ಯಾವುದೇ ಪಕೋಡ ಅಂದರೂ ಆನಿಯನ್ ಬೇಕೇ ಬೇಕು. ಸೊ ಹೀಗೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ನ. ಸೊ ಈ ಆನಿಯನ್ ಎಲ್ಲ ಹಾಕ್ತಾ ಇದ್ದೀನಿ. ಯಾವುದೇ ಐಟಮ್ ಆಗಿದ್ರೂ ಕೂಡ ನಮಗೆ ನ್ಯೂಟ್ರಿಷನಲ್ ಆಗಿರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಹಾಗಾಗಿ ಪುದೀನ ಎಷ್ಟೊಂದು ಒಳ್ಳೆ ಕೆಲಸಗಳಿಗೆ ಇದಾಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಅಥವಾ ಕೋಲ್ಡು ಕಾಫು ಏನೇ ಇರಲಿ ಈ ಪುದೀನ ಎಲ್ಲದಕ್ಕೂ ಕೂಡ ಒಂದು ಸಾಲ್ವೇಷನ್ ಕೊಡುತ್ತೆ. ಅದರ ಜೊತೆಗೆ ನಾನು ಈ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಕೂಡ ತುಂಬ ಒಳ್ಳೆಯದು ಹೇರ್ ಫಾಲ್ಗೆ, ಮತ್ತು ಇದರಲ್ಲಿ ತುಂಬ ಒಂದು ಒಳ್ಳೆಯ ಅಂಶ ಇರೋದ್ರಿಂದ ಇದನ್ನು ಕೂಡ ನಾನಿವತ್ತು ಮಿಕ್ಸಪ್ ಮಾಡ್ಕೋತೀನಿ. ಪಕೋಡ ಎಷ್ಟೊಂದು ಜನ ಹೇಳ್ತಾರೆ, ಅಯ್ಯೋ ಬೇಡಪ್ಪ ಅದು ತುಂಬ ಫ್ಯಾಟ್ ಕಂಟೆಂಟು ಅಂತ. ಸೊ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ನ್ಯೂಟ್ರಿಷನಲ್ ಫುಡ್ ಕೂಡ ಆಗುತ್ತೆ, ಡಯಟ್ ಫುಡ್ ಕೂಡ ಆಗುತ್ತೆ, ಬಾಡಿಗೆ ಏನೆಲ್ಲವೂ ಸೇರಬೇಕು ಅದೆಲ್ಲವೂ ಸೇರುತ್ತೆ. ಸೊ ನಾನೀಗ ಒಂಚೂರು ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ನಾನು ಮಿಕ್ಸಪ್ ಮಾಡ್ತಾ ಇದ್ದೀನಿ ನೋಡಿ. ಸುಮಾರು ಜನ ಪಕೋಡ ಅಂದ ತಕ್ಷಣ ಜಾಸ್ತಿ ನೀರು ಹಾಕ್ಬಿಟ್ಟು ಒಂಥರ ಈ ದಪ್ಪ ಬೋಂಡ ಥರ ಮಾಡಿಬಿಡ್ತಾರೆ, ಅದು ಒಳಗಡೆ ಬೆಂದೇ ಇರಲ್ಲ. ಸೊ ಹಾಗಾಗಿ ನಾವು ತುಂಬ ನೀರಾಗಿ ಕಲಿಸ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಗಟ್ಟಿ ಥರನೇ ಕಲಿಸ್ಕೊಳ್ಳೋಣ. ಒಂದು ಕಡೆ ನಾನು ಎಣ್ಣೆ ಬೇಯೋಕೆ ಇಟ್ಟಿದ್ದೀನಿ. ನೀಟಾಗಿ ಮಿಕ್ಸಪ್ ಮಾಡ್ತಾ ಇದ್ದೀನಿ. ನಾನು ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಆ್ಯಂಡ್ ಸುಮಾರು ಜನ ಅಂದ್ಕೊಂಡಿರ್ಬೋದು, ಏನಪ್ಪ ಇದೆಲ್ಲ ಆಯಿಲಿ ಫುಡ್ ತಾನೇ, ಇವ್ರು ಇದನ್ನೆಲ್ಲ ತಿನ್ಬೋದಾ ವರ್ಕೌಟ್ಸ್ ಮಾಡೋರು ಅಂತೆಲ್ಲ ನೀವು ಅಂದ್ಕೊಂಡಿರ್ತೀರ. ನನ್ನ ಪಾಲಿಸಿ ಏನಪ್ಪ ಅಂದರೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಎಲ್ಲವೂ ತಿನ್ನಿ, ಅದೆಷ್ಟು ತಿಂತೀರೋ ಅದ್ರ ಡಬಲ್ ಅಷ್ಟು ವರ್ಕೌಟ್ ಮಾಡಿ ಅಂತ. ಆಮೇಲೆ ವರ್ಕೌಟ್ ಅಂದ ತಕ್ಷಣ ಇದೆಲ್ಲ ತಿನ್ನಬಾರ್ದು ಅಂತಲೂ ಅಲ್ಲ, ಬಾಡಿಗೆ ಎಷ್ಟೆಷ್ಟು ಫ್ಯಾಟ್ ಕಂಟೆಂಟ್ ಸೇರಲೇಬೇಕು ಅದೆಲ್ಲವೂ ಸೇರಲೇಬೇಕು. ಸೊ ಹಾಗಾಗಿ ನಾನು ಎನಿ ಟೈಮ್ ತಿಂತೀನಿ ಅಂತ ಏನಲ್ಲ, ನನಗೆ ಯಾವಾಗ ಬೇಕು ಅನಿಸುತ್ತೆ ತಿನ್ನೋದು ಅಂದ ತಕ್ಷಣ ಇಷ್ಟೊಂದು ತಿನ್ನೋದು ಅಂತಲ್ಲ, ಒಂದು 2 ಪೀಸ್ ತಿಂತೀನಿ ಅಷ್ಟೇ. ಅದಕ್ಕೆ ಇವಾಗ ನಾನು ಮಾಡ್ತೀನಿ ನೋಡಿ. ನಾನು ಎಲ್ರಿಗೂ ಏನು ಪ್ರಿಫರ್ ಮಾಡ್ತೀನಿ ಅಂತ ಅಂದರೆ, ಹೊರಗಡೆ ಕಣ್ಣಿಗೆ ಕಾಣಿಸೋಂಥದ್ದು ಎಲ್ಲವೂ ಐಟಮ್ ಸಿಗುತ್ತೆ, ಬಟ್ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತೃಪ್ತಿನೂ ಆಗುತ್ತೆ. ಆಮೇಲೆ ಅವ್ರು ಯಾವ್ಯಾವ ಎಣ್ಣೆನಲ್ಲಿ ಮಾಡಿರ್ತಾರೋ, ಶುಚಿಯಾಗಿ ಮಾಡಿರ್ತಾರೋ ಇಲ್ವೋ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ನಿಮ್ಗೆ ಏನೇನು ಬೇಕೋ ಅದು ಎಲ್ಲವೂ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ವಿಕ್ಕಾಗಿ ಪುದೀನ ಪಕೋಡ ರೆಡಿ ಇದೆ. ನಾನೀಗ ಆಯಿಲಿಂದ ತೆಗಿತೀನಿ. ಎಸ್, ಬಿಸಿ ಬಿಸಿ ಆಗಿರುವಂತಹ ಪುದೀನ ಪಕೋಡ ರೆಡಿ ಆಗಿದೆ. ಸೊ ಇದು ಫಸ್ಟ್ ನಾನೇ ಟೇಸ್ಟ್ ಮಾಡಿ ಹೇಳ ಹೇಗಿದೆ ಅಂತ. ವಾವ್,
ಬೇಕ್ರಿನಲ್ಲಿ ಹೆಂಗಿರುತ್ತೆ ಇದು ಕೂಡ ಹಾಗೇ ಇದೆ. ಉಪ್ಪು ಹುಳಿ ಎಲ್ಲವೂ ಕರೆಕ್ಟಾಗಿದೆ. ನೀವು ಕೂಡ ಒಂದ್ಸಲ ಟೇಸ್ಟ್ ಮಾಡಿ. ಇಲ್ಲಿ ಮಾಡಿ ಓಕೆ, ಇದನ್ನು ಈಗ ನಮ್ಮ ಆಯುಷ್ ಟೀಮ್ ಅವರೆಲ್ಲರೂ ಬಂದಿದ್ದಾರೆ. ಸೊ ಅವರೆಲ್ರಿಗೂ ಕೂಡ ಕೊಡ್ತೀನಿ. ಅವರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಓಕೆ, ಇವಾಗ ಪುದೀನ ಪಕೋಡ ನೋಡ್ಕೊಂಡ್ರಿ. ಹೆಲ್ದಿಯಾಗಿ ಇನ್ನೊಂದು ಜ್ಯೂಸ್ ಹೇಳ್ಕೊಡ್ತೀನಿ. ಪಟ್ ಅಂತ ಪುದೀನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಪುದೀನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆಗಲೇ ನಾನು ಹೇಳಿದ್ದೆ. ಸೊ ಇದು ಕೂಡ ಆರೋಗ್ಯವಾಗಿರುವಂಥ ಒಂದು ಡ್ರಿಂಕ್. ಯಾರಾದರೂ ಫ್ರೆಂಡ್ಸ್ ಬಂದರೆ ಕೋಕೋ, ಸ್ಪ್ರೈಟು, ಫ್ಯಾಂಟಾ ಈ ಥರ ಎಲ್ಲ ಕೊಡೋದಕ್ಕಿಂತ ಹೆಲ್ದಿಯಾಗಿ ಈ ಥರದ್ದೊಂದು ಏಜ್ ಆಗಿರೋರಿಗೆ ಅಥವಾ ನಾರ್ಮಲ್ ಆಗಿ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ಯಾರು ಬೇಕಾದರೂ ಈ ಜ್ಯೂಸ್ನ ಕುಡಿಬೋದು. ಈ ಥರ ಟ್ರೆಂಡ್ ನಾವು ಯಾಕೊಂದು ಮಾಡ್ಕೋಬಾರ್ದು. ಸೊ ಹಾಗಾಗಿ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಜ್ಯೂಸ್ ಹೇಳ್ಕೊಡ್ತೀನಿ. ನನಗೆ ಇವು ಹೊರಗಡೆ ಜ್ಯೂಸ್ ಕುಡಿಯೋದು ಅಥವಾ ಆರ್ಟಿಫಿಷಿಯಲ್ ಜ್ಯೂಸ್ ಕುಡಿಯೋದು ಎಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ಹೆಲ್ದಿಯಾಗಿರೋಕ್ಕೆ ಆ್ಯಂಡ್ ಪುದೀನ ಇನ್ನೊಂದೇನಪ್ಪ ಅಂದರೆ ಬಾಯಿಯ ವಾಸನೆ ಇದ್ದರೆ ಅದು ಹೋಗ್ಲಾಡ್ಸುತ್ತೆ. ಸೊ ಹಾಗಾಗಿ ಈ ಒಂದು ಜ್ಯೂಸ್ನ ನಾನು ಇವಾಗ ಪಟ್ ಅಂತ ಮಾಡ್ಕೊಡ್ತೀನಿ. ಫಸ್ಟು ಏನಪ್ಪ ಇಂಗ್ರೀಡಿಯೆಂಟ್ಸ್ ಬೇಕು, ಪುದೀನ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಉಪ್ಪು ಸ್ವಲ್ಪ ಹಾಕ್ತೀನಿ. ಆಮೇಲೆ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕೋಣ. ಡೈಜೆಷನ್ ಪ್ರಾಬ್ಲಮ್ಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಒಂಚೂರು ವಾಟರ್ ಹಾಕ್ತೀನಿ. ವಾಟರ್ ಹಾಕಿ ಆಯಿತು. ಈಗ ಮಿಕ್ಸಿನಲ್ಲಿ ಅಂತ ಗ್ರೈಂಡ್ ಮಾಡ್ಕೊಂಬಿಡೋಣ. ಎಸ್, ಆಹಾ, ಸ್ಮೆಲ್ಲೇ ಘಮ ಘಮ ಅಂತ ಬರ್ತಾ ಇದೆ. ಈಗ ಇದು ರೆಡಿ ಆಗಿದೆ. ಇದ್ರ ಜೊತೆಗೆ ಮತ್ತೆ ಇನ್ನೊಂದು ಅರ್ಧ ಹೋಳು ಲಿಂಬೆ ರಸನ ಹಿಂಡ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಅಪ್ ಮಾಡ್ತಾ ಇದ್ದೀನಿ. ಹಾ 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 ಎಸ್, ನೋಡಿದ್ರಲ್ಲ, ಪುದೀನ ಜ್ಯೂಸ್ ಆ್ಯಂಡ್ ಗ್ರೀನ್ ಡ್ರಿಂಕ್ ಕೂಡ ಇದನ್ನು ಹೇಳ್ಬೋದು. ಸೊ ರೆಡಿ ಆಗಿದೆ. ಇದನ್ನು ಯಾರಿಗೆ ಟೇಸ್ಟ್ ಮಾಡೋಕ್ಕೆ ಕೊಡಲಿ? ನಾನು ಟೇಸ್ಟ್ ಮಾಡಲ್ಲ ಅಥವಾ ನೀವು ಟೇಸ್ಟ್ ಮಾಡ್ತೀರಾ? ಇಬ್ಬರು ಟೇಸ್ಟ್ ಮಾಡೋಣ. ಯಾವಾಗ? ಆಮೇಲೆ. ಎಸ್, ಈಗ ಗ್ರೀನ್ ಡ್ರಿಂಕ್ನ ನೋಡಿದ್ರಿ. ಆ್ಯಂಡ್ ತುಂಬಾ ಆರೋಗ್ಯಕ್ಕೆ ಉತ್ತಮವಾದಂಥದ್ದು ಬೇಡಿಕೆನಲ್ಲಿರೋದು ಎಳ್ಳಿಕಾಯಿಯಿಂದ ಹೇಗೆ ಜ್ಯೂಸ್ ಮಾಡೋದು ಅಂತ ಪಟ್ ಅಂತ 2 ಮಿನಿಟ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಹೇಳ್ತಾರೆ ಬಾಡಿ ಉಷ್ಣ ಆಗೋಗ್ಬಿಟ್ಟಿದೆ ಅಂತ, ಪಿಂಪಲ್ಸ್ ಶುರು ಆಗುತ್ತೆ ಆ್ಯಂಡ್ ಮೈಯಲ್ಲೆಲ್ಲ ಏನೋ ಒಂಥರ ಬೆವರೋ ಥರ ಆಗುತ್ತೆ. ಈ ಥರ ಎಲ್ಲ ನೀವು ಪ್ರಾಬ್ಲಮ್ಸ್ನ ಹೇಳ್ಕೊಳ್ತೀರಾ. ಈ ಎಳ್ಳಿಕಾಯಿಯ ಜ್ಯೂಸು ಬಾಡಿನ ತುಂಬಾ ತಂಪು ಮಾಡುತ್ತೆ. ಸೊ ಆ ಜ್ಯೂಸ್ನ 2 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಓಕೆ, ಎಳ್ಳಿಕಾಯಿ ಜ್ಯೂಸ್ ಅಂತ ಹೇಳಿದೆ. ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. 1 ಕಪ್ಪು ಆ್ಯಂಡ್ ವಾಟರ್, ಫುಲ್ ಕಪ್ ವಾಟರ್ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಎಳ್ಳಿಕಾಯಿ ಒಂದು ಸ್ವಲ್ಪ ಕಹಿ ಇರೋದ್ರಿಂದ ಒಂದು ಸ್ವಲ್ಪ ಶುಗರ್ನ ಜಾಸ್ತಿ ಹಾಕ್ಕೊಳ್ಳೋಣ. ಎಸ್, ಹಾಕ್ಬಿಟ್ಟು ಇದನ್ನು ಮಿಕ್ಸಪ್ ಮಾಡೋಣ. ಮಿಕ್ಸಪ್ ಮಾಡಿ ಆಯಿತು. ಆ್ಯಂಡ್ ಇದೇ ಎಳ್ಳಿಕಾಯಿ. ಸುಮಾರು ಜನ ಇದನ್ನು ಮೂಸಂಬಿ ಅಂತ ಅನ್ಕೊಬೋದು. ಇದು ಮೂಸಂಬಿ ಅಲ್ಲ, ಎಳ್ಳಿಕಾಯಿ ಇದು. ಸುಮಾರು ಈ ಎಳ್ಳಿಕಾಯಿನ ಗಿಡದಿಂದ ಕಿತ್ತದ ಮೇಲೆ ಒಂದು 15 ದಿನ 1 ತಿಂಗಳ ತನಕ ನಾವು ಫ್ರೀಸರಲ್ಲಿ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇದನ್ನು ಕಟ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಈ ಒಂದು ಹೋಳು ಸುಮಾರು ಒಂದು 5 ರಿಂದ 6 ಜನ ಕುಡಿಬೋದು. ಸ್ವಲ್ಪ ಹುಳಿ ಸ್ಟ್ರಾಂಗಾಗೇ ಇರುತ್ತೆ. ಸೊ ಹಾಗಾಗಿ ನಾನು ನೋಡಿ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರಸ. ಎಸ್, ಈಗ ಇದನ್ನು ಮಿಕ್ಸಪ್ ಮಾಡಿ ಅಷ್ಟೇ, ಎಳ್ಳಿಕಾಯಿ ಜ್ಯೂಸ್ ರೆಡಿ ಆಗಿದೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಸಮ್ಮರಲ್ಲಿ ನಾನು ಹೇಳಿದ ಹಾಗೆ ಉಷ್ಣ ಬಾಡಿ ಇರೋರು ಯಾರು ಬೇಕಾದರೂ ಇದನ್ನು ಎನಿ ಟೈಮ್ ಯೂಸ್ ಮಾಡ್ಬೋದು. ಆ್ಯಂಡ್ ಜಿಮ್ ವರ್ಕೌಟ್ ಮಾಡೋರು ಕೆಲವರು ವಾಟರ್ ಥೆರಪಿ ಅಂತ ಮಾಡ್ತಾರೆ, ನೀರಿನ ಅಂಶ ಇರುವಂಥದ್ದೇ ಕುಡಿಯೋದು. ಸೊ ಅವರು ಕೂಡ ಜಿಮ್ ಮಾಡೋರಿಗೆ ಇದು ಮೋಸ್ಟ್ ವಾಂಟೆಡ್. ಬಿಕಾಸ್ ನಮ್ಮ ಬಾಡಿ ಯಾವಾಗಲೂ ಕೂಡ ಒಂದು ಸ್ವಲ್ಪ ಹೀಟಲ್ಲೇ ಇರುತ್ತೆ. ಯಾಕಂದರೆ ನಾವು ಚಿಕನ್ ತಿನ್ನೋದಾಗಿರ್ಬೋದು, ನಮ್ಮ ವರ್ಕೌಟ್ಸ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ನಮ್ಮ ಬಾಡಿ ಉಷ್ಣದ ಬಾಡಿ ಇರೋದ್ರಿಂದ ಈ ಜ್ಯೂಸ್ ಕುಡಿದ್ರೆ ಬಾಡಿ ತಂಪಾಗುತ್ತೆ.